ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಪಾರು ಹೇಗಿದೆಯಾ ಡ್ರೆಸ್ಸು? ಓಕೆನಾ? ನಾಗವಲ್ಲಿ ನಿಜ ಹೇಳು, ನಾನು ಈ ಡ್ರೆಸ್ ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ? ಹೇಟ್ ಕೇಡಿ ತರ ಕಾಣಿಸ್ತಾ ಇದೆಯಾ. ಇನ್ಮೇಲೆ ಯಾವ್ದು ನಿಮ್ ಹಿಂದೆ ಬೀಳಲ್ಲ, ಕಣ್ಣೆತ್ ಕೂಡ ನೋಡಲ್ಲ. ಹೋಗು, ನಿಮ್ಮ ಫೋಟೋ ತೆಗಿಸ್ಕೋ. ಅಂಕಲ್, ಈ ಡ್ರೆಸ್ ಅಲ್ಲಿ ನೀವು ಸಿನಿಮಾ ಹೀರೋ ತರ ಕಾಣಿಸ್ತಾ ಇದ್ರ. ಯಾವ್ದಾದ್ರು ಡೈಲಾಗ್ ಹೇಳಿದ್ರ? ನೇಚರ್ ಇಲ್ದಿರ ನಾಡು, ಫ್ಯೂಚರ್ ಇಲ್ದಿರ ದೇಶ, ಟೀಚರ್ ಇಲ್ದಿರ ಸ್ಕೂಲು, ಕಲ್ಚರ್ ಇಲ್ದಿರ ವೇಷ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನಾನು ಉಪೇಂದ್ರ ಅವ್ರ ಫ್ಯಾನ್. ಅವ್ರ ತರ ಯಾವ ಡ್ರೆಸ್ ಮಾಡ್ಕೊಂಡ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. I like it, I like it. ಇಫ್ ಯು ಡೋಂಟ್ ಮೈಂಡ್, ನಿಮ್ ಜೊತೆ ಒಂದು ಫೋಟೋ ತಗೊಳ್ಳ? Yeah, I like it. ಮೇಡಮ್, ನಾನು ಇಷ್ಟು ಕೆಟ್ಟದಾಗಿ ಖರಾಬಾಗಿ ಡ್ರೆಸ್ ಮಾಡ್ಕೊಂಡಿದ್ರು ಪ್ರೀತಿಯಿಂದ ಮಾತಾಡ್ಸೋದಲ್ಲ, ಅದಕ್ಕೆ ಕಾರಣ ನೀವ್ ನನ್ಗೆ ಇಷ್ಟ ಆದ್ರಿ. ನಿಮ್ ರೇಟ್ ಎಷ್ಟು? ಸೀರಿಯಲ್ ಅಲ್ಲಿ ದಿನಕ್ಕೆ 5,000 ರೂಪಾಯಿ. 5,000? ಇನ್ನು ಕಾಸ್ಟ್ಲಿ ಬೀಳ್ತೀನಿ ರೀ. ನೋಡಿ, ನೀವ್ ನನಗ್ ಬೇಕು. ಯಾರ ಹತ್ರ ಮಾತಾಡ್ಬೇಕು? ಹೈಕಮಾಂಡ್ ಬೇರೆ ಇದೆ, ನನಗೂ ಡಿಮ್ಯಾಂಡ್ ಇದೆ. ಐ ಲೈಕ್ ಇಟ್ ಕಾಂತ. ಬರ್ಲಾ? ಹೋಲ್ಡ್ ಆನ್. ನನ್ನಿಂದ ಅಷ್ಟು ಬೇಗ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ನಾನೆಲ್ಲ ಕಣ್ಣಿಟ್ರೆ ಅಷ್ಟೇ ಮುಗೀತು. ಈ ಫೋಟೋದಲ್ಲಿ ನೀವೇ ತಾನೆ? ಯಾ, ಇಟ್ಸ್ ಮೀ. ಏನಾಗಬೇಕಾಗಿತ್ತು? ಬನ್ನಿ ಮೇಡಮ್ ಕರೀತಾವ್ರೆ. ಯಾಕಂತ? ಚಿತ್ರಾನ್ನ ತಿನ್ಸಕ್ಕೆ. ಬಾರೋ, ನಾನು ಹೇಳಿಲ್ವಾ ಇದು ಮೆಂಟ್ಲ ಕೇಸೆ. ಬರ್ರಿ ಕಾರ್ ಹತ್ರ. ಬರಲ್ಲ ಅಂತ ಹೇಳ್ರಿ ಮಾರೆ. ಬರಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಪೀಸ್ ಮಾಡಿ ತುಂಬ್ಕೊಂಡು ಹೋಗ್ತೀವಿ. ಬಾರೋ. ಬಾರೋ. ಪಾರೋ, ಇಲ್ಲಿ ಕರ್ಕೊಂಡ್ಬಂದು ಚಿತ್ರ ಹಿಂಸೆ ಕೊಡ್ತಾ ಇದಾರ ಪಾರೋ. ಅಯ್ಯೋ, ದಾಂಡಿಗ್ರಲ್ಲಮ್ಮ, ಇಲ್ಲಿ ಐಶ್ವರ್ಯ ಅಂತ ಒಬ್ಳು ಹುಡುಗಿ ಇದ್ದಾಳೆ. ಲವ್ ಮಾಡು ಅಂತ ಹಿಂಸೆ ಮಾಡ್ತಿದ್ದಾಳಮ್ಮ. ಆಗಿದ್ದೆ, ಈಗಲ್ಲ. ಫೋನ್ ಮಾಡಿದ್ದು ಅವ್ರನ್ನ ಕಳ್ಸ್ಕೊಡಕ್ಕಲ್ಲ, ಇಟ್ಕೊಳಕ್ಕೆ. ಏನೇ ಹೇಳ್ತಾ ಇದೀಯ ನೀನು? ನಿನ್ನ ನಾನು ಕೊಂಡ್ಕೋತಾ ಇದ್ದೀನಿ. ಹೇಳು, ನಿಂಗೆ ಎಷ್ಟು ಕೊಡ್ಬೇಕು? 75 lakhs ವರ್ಗೂ ಆಫರ್ ಇದೆ. ಜಾಸ್ತಿ ಬೇಕಾದ್ರೆ ಕೇಳು, 1 crore ಕೊಡ್ತೀನಿ. ಆದ್ರೆ ನಿನ್ ಗಂಡನ ನೀನು ಬಿಟ್ಕೊಟ್ಬಿಡು. ಇಲ್ಲ ಅಂದ್ರೆ ನಿನ್ ಗಂಡನೂ ಇಲ್ಲ, ದುಡ್ಡು ಇಲ್ಲ. ಐಶ್ವರ್ಯ ಮೇಡಮ್ನವರು ವ್ಯವಹಾರ ಮಾತಾಡ್ಬೇಕು ಅಂತ ಕರ್ಸಿದ್ದಾರೆ. ರೇಟ್ ಕುದುರಿಸ್ಬೇಕಲ್ಲಪ್ಪ. ಓಹೋ, ಅಲ್ಲಿವರೆಗೂ ಬಂದ್ಬಿಟ್ಟ. ಹಾಗಾದ್ರೆ ಮದ್ವೆ ಗ್ಯಾರಂಟಿ. ಹ್ಞೂನ್ರಿ, ಬಂಗಾರದಂಗ್ ನೋಡ್ಕೊಂತಾರೆ. ನೀವೇನ್ ಯೋಚನೆ ಆರಾಮಾಗಿರಿ. ನೋಡಿ, ನೀವು ನನ್ನ ತಮ್ಮ ಇದ್ದಾಗೆ, ನೀವು ನನ್ನ ಅಣ್ಣ ಇದ್ದಾಗೆ. ದಯವಿಟ್ಟು ಮನೆ ಒಳಗಡೆ ಬಿಡಿ, ಸ್ವಲ್ಪ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಸೆಂಟಿಮೆಂಟ್ ಎಲ್ಲ ಕೊಡ್ಬಿಟ್ರಲ್ಲ. ನಡಿ ಒಳಗೆ ನೋಡ್ರಿ. ಪಾರು, ಇಷ್ಟು ವರ್ಷ ನಾನು ಟಿವಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಒಂದು ಸೈಟ್ ತೊಳಕಾಗ್ಲಿಲ್ಲ, ಒಂದು ಮನೆ ತೊಳಕಾಗ್ಲಿಲ್ಲ. ಇವ್ರು ನೋಡಿದ್ರೆ ಕೋಟಿ ಮಾತಾಡ್ತಾರೆ. ನನ್ಗೊಂದು ಬಂಗ್ಲೆ ಕಟ್ಸ್ಕೊಡ್ತಾರೆ, ನಿನ್ಗೊಂದು ಬಂಗ್ಲೆ ಕಟ್ಸ್ಕೊಡ್ತಾರೆ. ಇಷ್ಟೆಲ್ಲ ಐಶ್ವರ್ಯ ನಮ್ ಜೊತೆನೇ ಇರುತ್ತೆ. ಯೋಚನೆ ಮಾಡು. ಗುಡ್ ಬಾಯ್. ಪಾರು, ನಮಗೆ ಬೇರೆ ಆಪ್ಷನ್ ಇಲ್ಲಮ್ಮ. ನನ್ನನ್ನು ಈ ಡ್ರೆಸ್ ಅಲ್ಲಿ ಹೊರಗೆ ಕಳಿಸಿ ತಪ್ಪು ಮಾಡಿದ್ದು ನೀನೆ. ಇವಳು ನನ್ನನ್ನು ಈ ಡ್ರೆಸ್ ಅಲ್ಲಿ ಇಷ್ಟಪಟ್ಟಿದ್ದಾಳೆ. ನಾನೇ ಇಲ್ಲಿಂದ ಬಲವಂತವಾಗಿ ಬಿಡಿಸ್ಕೊಳಕ್ ಪ್ರಯತ್ನ ಪಟ್ರೆ ಹೊರಗಡೆ ದಾಂಡಿಗಿದಾರಲ್ಲ, ಅವ್ರು ನನ್ನ ಕೈಕಾಲನ್ನ ಬಿಡಿಸ್ಬಿಡಿಸಿ ಇಟ್ಬಿಡ್ತಾರೆ. ದಯವಿಟ್ಟು ನನಗೆ ಪತಿ ಭಿಕ್ಷೆ ಕೊಡಿ. ಜಾಸ್ತಿ ಕೊಡ್ತೀನಿ. ಪತಿ ಭಿಕ್ಷೆ ಬೇಕು. ಹಣ ಕೊಡ್ತೀನಿ, ಇಲ್ಲ ಅಂದ್ರೆ ಪರ್ಮನೆಂಟ್ ಹೆಣ ಕಳಿಸ್ತೀನಿ. ನಾನೇನೋ ಮಾಡಿದೆ? ಅಂಕಲ್ಗೆ ಪೊರ್ಕಿ ಡ್ರೆಸ್ ಹಾಕು ಅಂತ ಹೇಳಿದ್ ನೀವು ತಾನೆ? ನಮ್ಮ ಅಮ್ಮ ಎಷ್ಟೇ ದಿನ ಒಂದೊಂದು ಡ್ರೆಸ್ ಹಾಕೊಂಡು ಓಡಾಡ್ಕೊಂಡಿದ್ದ. ಮಿಸ್ ಡಾರ್ಲಿಂಗ್, ಏನಾಗಿದೆ ಇವ್ನಿಗೆ? ಅಯ್ಯೋ, ಈ ಬೆರಳು ಏಜಾಗಿರೋ ಮರ ಯಾವತ್ತು ಉದುರೋಗುತ್ತೋ ಗೊತ್ತಿಲ್ಲ ಕಾಂತ. ಮೊದಲೇ ನಂಗೆ ಸ್ವಲ್ಪ ಕುಷ್ಠರೋಗ ಇತ್ತು ಕಾಂತ, ಈಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ನಿಜವಾಗ್ಲೂ ನಿನ್ ಕುಷ್ಟನಾ? ಸುಳ್ಳೆಳಕ್ಕೆ ನಂಗೆ ಇಷ್ಟನಾ? ಹೌದು ಐಶ್ವರ್ಯ ಮೇಡಮ್ನವ್ರೆ, ಮೊದ್ಲಿಂದ ಕುಷ್ಠರೋಗ ಇತ್ತಂತೆ, ಅದು ಈಗ ಜಾಸ್ತಿ ಆಗ್ಬಿಟ್ಟಿದೆ. ಕಾಂತ, ನನ್ನನ್ನು ಬಿಟ್ಟು ಬಿಡ ಕಾಂತ. ಚಿಚಿ, ನಿನ್ ಸವಾಸನೆ ಬೇಡ. ನನ್ ಕಣ್ಣು ಕಾಣಿಸ್ಕೊಬೇಡ ನೀನು. ಬನ್ನಿ ಹೋಗೋಣ. ಐಶ್ವರ್ಯ ಮೇಡಮ್ನವ್ರೆ, ಐಶ್ವರ್ಯ ಮೇಡಮ್. ಪರಮೇಶ, ಏನಾಯ್ತು ನಿನ್ಗೆ? ಇದಕ್ಕಿದ್ದಾಗಿ ಈ ರೋಗ ಯಾಕೋ ಬಂತು? ಯಾವ್ದಾವ್ದೋ ಕಿತ್ತೋಗಿರೋ ಗೋಣಿ ತಾಟ ಹಾಕ್ಸಿದ್ರೆ ರೋಗ ಬರ್ದೆ ಎಂದೇನ್ರಿ ಆಗತ್ತೆ? ಇನ್ ಮುಂದೆ ನಿಮ್ ಡ್ರೆಸ್ಸಿನ ವಿಷಯಕ್ಕೆ ಇನ್ ಆಗಲ್ಲಿ ಮಾತು ಕೇಳಲ್ಲ. ಮೊದ್ಲಿನ ತರ ನೀವ್ ಆಗ್ಬಿಟ್ರೆ ಅಷ್ಟೇ ಸಾಕು. ಸರಿ, ಹೋಗ್ತಾನೆ ಬಿಡಿ ಮೇಡಮ್ನವ್ರೆ. ಐಶ್ವರ್ಯ ಹೋದ್ಲೇನು? ಹೋದ್ಲಾ? ಹಾಗಾದ್ರೆ ನನ್ ಕುಷ್ಠರೋಗನೂ ಹೋಯ್ತು. ಅಂದ್ರೆ ಐಶ್ವರ್ಯನ ಓಡ್ಸಕ್ಕೋಸ್ಕರ ನಾನು ಗುಂಡ ಸೇರ್ಕೊ ಈ ಕುಷ್ಠರೋಗದ ನಾಟಕ ಆಡುದು. ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವ